ಇನ್ನು 10 ಡೇಸ್ ಕಾಯ್ತೀರಾ, ಒಂದು 20 ಡೇಸ್ ಕಾಯೋಕ್ಕಾಗಲ್ವ ಇನ್ನು? ಅದೇ ಒಳ್ಳೊಳ್ಳೆ ಪ್ಲೇಸಸ್ ಯಾವಿದೆ ಎಲ್ಲ ಕಮೆಂಟಾಗಿ ಹೊಡೀರಿ, ಎಲ್ಲಿ ಬರ್ಬೇಕು ಎಲ್ಲಿಲ್ಲ ಅಂತೇಳಿ ಕಮೆಂಟ್ ಹೊಡೀರಿ. ಪಕ್ಕ ನಾನು ಬಂದೇ ಬರ್ತೀನಿ. ಪ್ಲ್ಯಾನ್ಸ್ ನಾನು ಮಾಡಿ ಇಟ್ಕೊಂಡಿದ್ದೀನಿ ಗುರು ಆಲ್ರೆಡಿ, ಯಾವ್ಯಾವ ಸೈಡ್ ರೈಡ್ ಹೋಗ್ಬೇಕಂತೇಳಿ. ಎಲ್ಲೋಡಲೇ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಏನು ಗುರು ವೀಡಿಯೋಸ್ ಆ್ಯಡ್ ಹಾಕಿದೆ ಬಿಟ್ಬಿಟ್ಟೆ ಅಂತ ಎಲ್ಲ ಕೇಳ್ತಿರ್ಬೋದು. ಅದೇ ಹೇಳಿದ್ನಲ್ಲ, 23 ಆದಮೇಲೆ, ಸೊ ಈ ಮಂತ್ 23 ಆದಮೇಲೆ ಫೆಬ್ರವರಿಯಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ವೀಡಿಯೋಸ್ ಕಂಟಿನ್ಯೂ ಬರುತ್ತೆ. ಸೊ ಅದು ಬೈಕ್ ರೈಡ್, ಬೇರೆ ಬೇರೆ ಕಡೆ ಪ್ಲೇಸಸ್ಸಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅದಕ್ಕೆ ಗ್ಯಾಪ್ ಬಿಟ್ಬಿಟ್ಟಿದ್ದೀನಿ ಗುರು. ಸೊ ಏನೇ ತಪ್ಪಾದರೂ ಕ್ಷಮಿಸಿ, ಯಾಕಂದರೆ ಎಲ್ಲರೂ ಕಾಯೋದೇ ವೀಡಿಯೋಗೋಸ್ಕರ. ಸ್ವಲ್ಪ ಕೇಳಿದ್ರಿ, ಪರಿಚಯ ಜನನೂ ಕೇಳಿದ್ರು, ಏನು ವೀಡಿಯೋಸ್ ಬರ್ತಿಲ್ಲ, ಏನು ಅದು ಎತ್ತ ಅದಕ್ಕೆ ಬರುತ್ತೆ, ಕಾಯ್ಬೇಕಷ್ಟೇ. ಸೊ ಬಟ್ ಪೇಷನ್ಸ್ ಇಲ್ಲ ಅಷ್ಟೇ, ವೀಡಿಯೋಸ್ ಮಾಡೋಕ್ಕೆ ಬರುತ್ತೆ ಇವರು. ಸ್ಟಾರ್ಟ್ ಮಾಡ್ತೀನಿ ಬೈಕ್ ರೈಡ್, ಓನ್ಲಿ ಬೈಕ್ ರೈಡ್ ಕಂಟಿನ್ಯೂ ಆಗಿ ಹೊಡಿತೀನಿ, ಲಾಂಗ್ ಹೊಡಿತೀನಿ, ಎಲ್ಲ ಮಾಡ್ತೀನಿ. ಸ್ವಲ್ಪ ಟೈಮ್ ಇದೆ, ಅದಕ್ಕೂ ಸ್ವಲ್ಪ ಟೈಮ್ ಸಿಗಲಿ ಅಂತೇಳಿ ಕಾಯ್ತಾ ಇದ್ದೀನಿ ಅಷ್ಟೇ. ಇನ್ನು ಮುಂದೆ ಆದರೂ ಸಂಡೇ ರೈಡ್, ವೀಕೆಂಡ್ ರೈಡ್ ಪಕ್ಕ ಮಾಡ್ತೀನಿ. ಇದಕ್ಕಂದರೆ ಇಂಜಿನ್ ಮಾಡಿಸಿದ್ದೀನಲ್ಲ, 1 ಮಂತ್ ಸೆಟ್ ಆಗ್ಬೇಕಿನ್ನ 10 ಡೇಸ್ ಕಾಯ್ತೀರಾ, ಒಂದು 20 ಡೇಸ್ ಕಾಯೋಕ್ಕಾಗಲ್ವ ಇನ್ನು? ಹಾಂ ಹೇಳಿ. ಆಮೇಲೆ ಭರ್ಜರಿ ಮಾಡೋಣ ಗುರು ರೈಡ್ಸ್. ಮಾಡಲ್ಲ ಅಂತಲ್ಲ, ಮಾಡ್ತೀನಿ, ಬಿಡೋದು ಇಲ್ಲ ಅದನ್ನು. ರೈಡ್ ಬಿಟ್ರೆ ನಾನೇ ಮೂರ್ಖ. ಯಾಕಂದರೆ ಎಂಜಾಯ್ ಮಾಡ್ಬೇಕಂತೇಳಿ ನಾನು ಭಾಳ ಆಸೆಯಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸಂಡೂರು ಆಗಿರ್ಬೋದು, ಮತ್ತು ಒಳ್ಳೊಳ್ಳೆ ಪ್ಲೇಸಸ್ ಯಾವಿದೆ ಎಲ್ಲ ಕಮೆಂಟಾಗಿ ಹೊಡೀರಿ, ಎಲ್ಲಿ ಬರ್ಬೇಕು ಎಲ್ಲಿಲ್ಲ ಅಂತೇಳಿ ಕಮೆಂಟ್ ಹೊಡೀರಿ. ಪಕ್ಕ ನಾನು ಬಂದೇ ಬರ್ತೀನಿ. ಯಾವ ಊರ ಸೈಡ್ ಏನೇನು ಚೆನ್ನಾಗಿದೆ ಹೇಳಿ, ನಾನು ಪಕ್ಕ ಬರ್ತೀನಿ. ಐ ಥಿಂಕ್ ಫಸ್ಟ್ ರೈಡ್ ಮಾಡ್ತೀನಿ, ಸಂಡೂರು ಸೈಡ್ ಮಾಡ್ತೀನಿ, ಕುಮಾರಸ್ವಾಮಿ ಟೆಂಪಲ್ ಆ ಸೈಡ್ ಮಾಡ್ತೀನಲ್ಲ. ನೋಡ್ಬೇಕು ಗುರು, ಪ್ಲೇಸಸ್ ಒಳ್ಳೊಳ್ಳೆ ಎಲ್ಲೆಲ್ಲಿದ್ದಾವೆ ಅಲ್ಲಿ ಭರ್ಜರಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ, ಇನ್ನು ಏನೇನಿಲ್ಲ. 2 ಡೇಸ್ ಆಯ್ತು ಗುರು, ರಾಕಿ ನಾನು ತೆಗೆದೇ ಇಲ್ಲ, ಓಡಿಸೂ ಇಲ್ಲ, ಕಣ್ಣಾಗ ನಿದ್ದೆ ಇಲ್ಲ. ಸ್ವಲ್ಪ ವರ್ಕ್ ಭಾಳ ಇದೆ ಅಷ್ಟೇ. ನಿದ್ದೆ ಆಯ್ತಂದರೆ ಮಾಡ್ತಿದ್ದೆ. ಆ ಕಡೆ ಕಾಲೇಜು ಸ್ಟಾರ್ಟ್ ಆಗಿದೆ, ಟೆನ್ಷನ್ ಏನಿಲ್ಲ, ಕಾಲೇಜಿಂದ ನೀನು ಟೆನ್ಷನೂ ಇಲ್ಲ ಗುರು. ವೀಕೆಂಡಾಗ ನಾನು ವಾರಕ್ಕೆ 1 ದಿನ ಆದರೂ ಹಾಲಿಡೇ ಮಾಡ್ತೀನಿ. ಒಂದಂದರೆ ಸಂಡೇ 1 ದಿನ, 2 ಡೇಸ್ ಆದರೂ ಹಾಲಿಡೇ ಆಗಿರುತ್ತೆ. ಯಾಕಂದರೆ ಬೈಕ್ ರೈಡ್ಗೋಸ್ಕರ ನಾನು ಹಾಲಿಡೇ ಮಾಡ್ತೀನಿ, ಬಿಡೋದು ಇಲ್ಲ. ನನಗೆ ಬೇಕೇ ಬೇಕು, ಹೌದಲ್ಲ ಗುರು? ಇವಾಗ ನಾನು ನಿಮಗೆಲ್ಲ ಪ್ಲೇಸಸ್ ತೋರಿಸ್ಬೇಕಲ್ಲ, ಅದಕ್ಕೆ ನಾನು ಹಾಲಿಡೇ ಮಾಡ್ತೀನಿ. ಎಕ್ಸಾಸ್ಟ್ ಬಂದಮೇಲೆ ನಾನು ರೈಡ್ ಮಾಡ್ತಿರೋದು. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ತುಂಬ ಕಾಯಿಸ್ಬಿಟ್ಟಿದ್ದಾರೆ ನನ್ನ ಎಕ್ಸಾಸ್ಟ್ಗೋಸ್ಕರ. ಬೇಜಾರಾಗುತ್ತೆ ಗುರು. ಎಕ್ಸಾಸ್ಟ್ ಇತ್ತಂದರೆ ನಾನು ಹೊಡೆದ್ಬಿಡ್ತಿದ್ದೆ ರೈಡ್ಗಳು ಅವಾಗಲೇ. ಇಂಜಿನ್ ಬೋರಿಗೆ ಬರಲಿಲ್ಲ ಅಂದರೆ ಹೊಡಿತಿದ್ದೆ. ನಮ್ಮ ಮಕ್ಕಳು ಏನು ಮಾಡಿಬಿಟ್ಟವ್ರೆ, ನಮ್ಮ ಮಾಮರಲ್ಲಿ ತಗೊಂಡೋದ ತಕ್ಷಣ ಆಯಿಲ್ ಇರಾರ್ದಂಗೆ ಹೊಡೆದ್ಬಿಟ್ಟವ್ರೆ ಹಾಕ್ಕೊಂಡು. ಅದಕ್ಕೆ ಬೋರು ಎಲ್ಲ ಸಾಮಾನು ಹೋಗ್ಬಿಟ್ಟಿದ್ವು ಒಳಗೆ. ಏನು ಮಾಡ್ತೀರಾ, ಗಿಸ್ಟಿನ್ ಎಲ್ಲ ಪುಡಿ ಆಗಿದ್ವು. ಅದಕ್ಕೆ ವೇಟ್ ಮಾಡಿ ಎಲ್ಲ ರೆಡಿ ಆಗಿದೆ ಅಲ್ಲ ಗಾಡಿ. ಇನ್ನೇನು ವೈರಿಂಗ್ ಎಲ್ಲ ರೆಡಿ ಮಾಡಿಸಿದ್ದೀನಿ. ಐ ಥಿಂಕ್ ಮುಂದೆ ಟೈರ್ ಒಂದೇ ಬಾಕಿ ಇರೋದು. ನಮ್ಮ ಮಾಮ ಏನು ಬೇಡ ಸದ್ಯಕ್ಕೆ ಅಂತ ಹೇಳಿದ್ದಾರೆ. ಏನು ಮಾಡ್ತಾರೆ ಗುರು, ಅವ್ರಿಗೆ ಬಿಟ್ಟಿದ್ದದು. ಸೊ ಐ ಥಿಂಕ್ ನಾನು ಹಾಕ್ಸ್ಬೇಕಂತೇಳಿ ಅಂದ್ಕೊಂಡಿದ್ದೆ, ಹ್ಯಾಂಡಲ್ ಒಂದು ಚೇಂಜ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಟೈಮ್ ಸಿಗಲಿಲ್ಲ. ಸೊ ರೈಡ್ ಮಾಡೋಣ. ಭಾಳ ಟೆನ್ಷನ್ ಹಿಡ್ಕೋಬಾರ್ದು, ಯಾವತ್ತು ಲೈಫ್ನ ಎಂಜಾಯ್ ಮಾಡಬೇಕು. ನಿದ್ದೆನೇ ಇಲ್ಲ. ಬೆಳಗ್ಗೆ ಮುಂಜಾನೆ 2:30-3 ಗಂಟೆ ಮಕ್ಕಂಡ್ರೆ ನಿದ್ದೆ ಎಲ್ಲಿಂದ ಆಗುತ್ತೆ ಹೇಳಿ? ಬೆಳಗ್ಗೆ 9-9:30 10 ಗಂಟೆಗೆ ಎದ್ದೇಳ್ತೀನಿ, ಒಂದೊಂದು ಸಲ 11 ಗಂಟೆಗೆ ಎದ್ದೇಳ್ತೀನಿ, ಒಂದೊಂದು ಸಲ ನನಗೆ ಕೇಳೋರು ಇರಲ್ಲ, 12 ಗಂಟೆಗೆ ಆದರೆ ಎದ್ಬಿಡ್ತೀನಿ. ಸೊ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಪ್ಲ್ಯಾನ್ಸ್ ನಾನು ಮಾಡಿ ಇಟ್ಕೊಂಡಿದ್ದೀನಿ ಗುರು ಆಲ್ರೆಡಿ, ಯಾವ್ಯಾವ ಸೈಡ್ ರೈಡ್ ಹೋಗ್ಬೇಕಂತೇಳಿ. ಸೊ ನನ್ನ ಜೊತೆ ಯಾರಾದರೂ ರೈಡ್ ಬರ್ತೀರಾ ಅಂದರೆ ಸೊ ಬನ್ನಿ, ರೈಡ್ ಮಾಡೋಣ, ಹಂಗೇನಿಲ್ಲ ಗುರು. ಐ ಥಿಂಕ್ ಒಬ್ಬನೇ ಅಂದರೆ ಬೋರ್ ಹೊಡೆಯುತ್ತೆ ಗುರು ಹೋಗೋಕ್ಕೆ. ಒಂದು 2-3 ಬೈಕ್ ಹಾಕ್ಕೊಂಡು ಹೋಗ್ಬಿಟ್ಟು ಅಂದರೆ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ಹೆಲ್ಮೆಟ್ ಒಂದು ಆರ್ಡರ್ ಮಾಡಿದ್ದೀನಿ, ಇದನ್ನು ಹೇಳೋದು ಮರೆತುಬಿಟ್ಟೆ ನಾನು. ಹೆಲ್ಮೆಟ್ ಒಂದು ಆರ್ಡರ್ ಮಾಡಿಸಿದ್ದೀನಿ, ಅದು ಯಾವಾಗ ಕಾಸ್ಟ್ ಬೇಡ, ಆರ್ಡರ್ ಮಾಡಿಸಿದ್ದೀನಿ. ಅದು ಬರುತ್ತೆ ಯಾವಾಗ, ಇವತ್ತು 13 ಅಲ್ಲ, 17ನೇ ತಾರೀಕಿಗೆ ಬರುತ್ತೆ ಹೆಲ್ಮೆಟ್ಟು.
ಮತ್ತು ಇನ್ನು ಏನೇನೋ ಬಾಕಿ ಇದೆ ಗುರು, ನನಗೆ ನೆನಪಿಲ್ಲ ಏನೇನು ಆರ್ಡ್ರ್ ಮಾಡಿದ್ದೀನಿ ನಮ್ಮ. ಸೊ ಜಾಕೆಟ್ ಒಂದು ಸ್ವಲ್ಪ ನನ್ನ ಸೈಜ್ ಸಿಗಲಿಲ್ಲ, ಸೊ ಅದೊಂದು ಬಿಟ್ಟಿದ್ದೀನಿ. ಜಾಕೆಟ್ ಒಂದು ಆರ್ಡ್ರ್ ಮಾಡ್ತೀನಿ. ಹ್ಯಾಂಡ್ ಗ್ಲೌಸ್ ನಾನಿಲ್ಲಿ ತೊಗೋಬೇಕು, ಹೊಸಪೇಟೆಗೆ ಹೋದಾಗ ತಗೋಬೇಕು. ಈವ್ನಿಂಗ್ ನೋಡ್ತೀನಿ, ಹೋದರೆ ತಗೋಬೇಕು. ಮತ್ತು ಇನ್ನು ಏನಪ್ಪ, ಶೂಸು ನೋಡಬೇಕು, ರೈಡಿಂಗ್ ಶೂ ನನಗೆ ಸೆಟ್ ಆಗೋ ಶೂ ತಗೊಂತೀನಿ. ಅದ್ರಾಗ ಅಷ್ಟೇ, ಒಳಗಿದೆ ಇದ್ದೇ ಇರುತ್ತೆ ಪ್ಯಾಂಟ್ಸ್ ಅದು ಇದು ಅಷ್ಟೇ ತಗೋಬೇಕು. ಮತ್ತು ನಾನು ರೈಡ್ ಮಾಡೋಕ್ಕಾರೆ ಏನು ಯೂಸ್ ಮಾಡಲ್ಲ, ತೆಗೆದಾಕ್ಬಿಡ್ತೀನಿ. ಏನೇನು ಬೇಡ ಗುರು. ನೋಡಿ ಯಾವ ಥರ ಹಾಕ್ಕಂತೀನಿ ಅಂದರೆ, ನಾನೊಬ್ಬ ಚಪ್ರಿ ಬಾಯಿ ಇದ್ದಂಗೆ ನಾನು. ಇದು ನಮ್ಮ ಅಪ್ಪಂದು ಆ್ಯಕ್ಚುಲಿ, ನಾನು ಹಾಕ್ಕೊಂಡಿದ್ದೀನಿ ಎರಡು ನನಗೆ. ಇದು ಜೈ ಶ್ರೀರಾಮ್ ಅಂತ, ಇದು ಉಂಗುರ ಸುಮ್ಮನೆ ಶೋಕಿಗೆ ಅಷ್ಟೇ ಗುರು, ಅಷ್ಟೇ. ಸೊ ಮಾಡ್ತೀನಿ ರೈಡು. ಏನು ದಯವಿಟ್ಟು ಏನೇ ಮಾಡಿರಿ ಸ್ವಲ್ಪ ಹುಷಾರಾಗಿ ಮಾಡಿ. ನಾನು ಹೇಳಿದ ಪ್ರಕಾರ ನೀವು ರೈಡೇ ಮಾಡಿರಿ, ಹೆಲ್ಮೆಟ್ ಯೂಸ್ ಮಾಡಿರಿ ಗುರು. ಬೈಕ್ ನೀವು ತಗೊಂಡು ಹೋಗ್ತಿದ್ದೀರ ಅಂದರೆ ಲೋಕಲ್ಲು ಸ್ವಲ್ಪ ನಡೆಯುತ್ತೆ, ಪರವಾಗಿಲ್ಲ. ಆದರೆ ತಕ್ಕ ಮಟ್ಟಿಗೆ ಸ್ಪೀಡನ್ನ ಮೇಂಟೈನ್ ಮಾಡಿ. ಹಾಗೆ ನಾನು ಸ್ಪೀಡ್ ಹೊಡೀರಿ ಬ್ಯಾಡ್ರಿ ಅಂತ ನಾನು ಯಾವತ್ತೂ ಹೇಳಲ್ಲ. ಟೈಮ್ ನಿಮ್ಮ ನಸೀಬು ಹೇಗಿರುತ್ತೆ ಹಾಗಾಗುತ್ತೆ. ಏನೇ ಆಗಲಿ ಗುರು, ಇವಾಗ ನೀವು 70-80 ಸ್ಪೀಡಲ್ಲಿ ಇರ್ತೀರಾ ಅಂತೇಳಿ ತಿಳ್ಕೊಳ್ಳಿ. ಮುಂದೆ ಖಾಲಿ ರೋಡ್ ಇದ್ದಾಗ ಹೊಡೀರಿ. ಗಾಡಿಗಳೇ ಇರುತ್ತೆ, ಕಾರ್ಗಳು ತಿರುಗಾಡುತ್ತೆ, ಅವಾಗೇ ಸ್ಪೀಡ್ ಹೊಡೆಯೋದು, ಅವಾಗೇ ಗುರು ಅನಾಹುತ ಆಗೋದು. ಖಾಲಿ ರೋಡಾಗಿ ಬಿದ್ದರೆ ಸ್ವಲ್ಪ ಪೆಟ್ಟು ಜಾಸ್ತಿ ಬೀಳಲ್ಲ ಅಂತ ನನಗೆ ಇದಾಗ್ತಿರೋದು. ಅದಕ್ಕೆ ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ತಾ, ಸೊ ಏನೇ ಮಾಡಿರಿ ಹುಷಾರಾಗಿ ಮಾಡಿರಿ ಗುರು, ಅಷ್ಟೇ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಟಾಟಾ, ಬಾಯ್, ಲವ್ ಯು. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ.